ಲೋಕಸಭೆಯ ಸೀಟ್ಗಳು 543ರಿಂದ ಏಕಾಏಕಿಯಾಗಿ 800ರ ಗಡಿ ದಾಟುತ್ತಾ? ದೇಶದ ಶಾಸನ ಸಭೆಗಳಲ್ಲಿ 33% ಮಹಿಳೆಯರು ಆಡಳಿತ ನಡೆಸೋ ಟೈಮ್ ಹತ್ತಿರ ಆಯ್ತಾ? ಬೆಂಬಲ ಸೂಚಿಸಿದ ಡಿಎಂಕೆ, ವಿಪಕ್ಷಗಳ ಷರತ್ತುಗಳು ಮತ್ತು ಸಾಂವಿಧಾನಿಕ ಬಹುಮತದ ಸವಾಲುಗಳು. ಒಂದು ಕಡೆ ಕ್ಷೇತ್ರ ಮರು ವಿಂಗಡಣೆ ಅಂದ್ರೆ ಡಿಲಿಮಿಟೇಷನ್ ಸಾಂವಿಧಾನಿಕ ತಿದ್ದುಪಡಿ ಮಸೂದೆ, ಇನ್ನೊಂದು ಕಡೆ ಮಹಿಳಾ ಮೀಸಲಾತಿ ಅಂದ್ರೆ ನಾರಿ ಶಕ್ತಿ ವಂದನ್ ಅಧಿನಿಯಂ ಮಸೂದೆ. ನಮಸ್ಕಾರ ಎಲ್ರಿಗೂ, ಇದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ಲೋಕಸಭೆಯ ಸೀಟ್ಗಳು 543ರಿಂದ ಏಕಾಏಕಿಯಾಗಿ 800ರ ಗಡಿ ದಾಟುತ್ತಾ? ದೇಶದ ಶಾಸನ ಸಭೆಗಳಲ್ಲಿ 33% ಮಹಿಳೆಯರು ಆಡಳಿತ ನಡೆಸೋ ಟೈಮ್ ಹತ್ತಿರ ಆಯ್ತಾ? ಅಥವಾ ಉತ್ತರ ಭಾರತದ ಸೀಟ್ಗಳು ಹೆಚ್ಚಾಗಿ ದಕ್ಷಿಣ ಭಾರತದ ರಾಜಕೀಯ ಪ್ರಾಬಲ್ಯ ಕ್ಷೀಣಿಸುತ್ತಾ? ಈ ಎಲ್ಲಾ ಪ್ರಶ್ನೆಗಳಿಗೆ ಒಂದೇ ಉತ್ತರ: ಕ್ಷೇತ್ರ ಮರು ವಿಂಗಡಣೆಯ ಸಾಂವಿಧಾನಿಕ ತಿದ್ದುಪಡಿ ಮಸೂದೆ. ಕೇವಲ 10 ದಿನಗಳಲ್ಲಿ ಕೇಂದ್ರ ಸಚಿವರು ವಿಪಕ್ಷ ನಾಯಕರನ್ನ ಎರಡೆರಡು ಸಲ ಭೇಟಿಯಾಗಿ ಸಮಾಲೋಚನೆಯನ್ನ ನಡೆಸ್ತಾ ಇದ್ದಾರೆ ಅಂತಂದ್ರೆ ಇದರ ಹಿಂದಿನ ತರಾತುರಿ ಮತ್ತು ಗಂಭೀರತೆಯನ್ನ ನೀವು ಊಹಿಸಬಹುದು. ಬೆಂಬಲ ಸೂಚಿಸಿದ ಡಿಎಂಕೆ, ವಿಪಕ್ಷಗಳ ಷರತ್ತುಗಳು ಮತ್ತು ಸಾಂವಿಧಾನಿಕ ಬಹುಮತದ ಸವಾಲುಗಳು. ಈ ಮಸೂದೆಯ ಮಂಡನೆಯಿಂದ ಭಾರತದ ರಾಜಕೀಯ ನಕ್ಷೆಯಲ್ಲಿ ಯಾವ ರೀತಿ ಮಹಾ ಸಂಚಲನ ಸೃಷ್ಟಿಯಾಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀವಿ. ಭಾರತೀಯ ಸಂಸದೀಯ ಇತಿಹಾಸದಲ್ಲೇ ಮಹತ್ವದ ಮೈಲುಗಲ್ಲಾಗಬಲ್ಲ 2 ಬೃಹತ್ ಮಸೂದೆಗಳನ್ನು ಮಂಡಿಸುವುದಕ್ಕೆ ಕೇಂದ್ರ ಸರ್ಕಾರ ಸಕಲ ತಯಾರಿಗಳನ್ನು ಮಾಡಿಕೊಳ್ತಾ ಇದೆ. ಒಂದು ಕಡೆ ಕ್ಷೇತ್ರ ಮರು ವಿಂಗಡಣೆ ಅಂದ್ರೆ ಡಿಲಿಮಿಟೇಷನ್ ಸಾಂವಿಧಾನಿಕ ತಿದ್ದುಪಡಿ ಮಸೂದೆ, ಇನ್ನೊಂದು ಕಡೆ ಮಹಿಳಾ ಮೀಸಲಾತಿ ಅಂದ್ರೆ ನಾರಿ ಶಕ್ತಿ ವಂದನ್ ಅಧಿನಿಯಂ ಮಸೂದೆ. ಪ್ರಸ್ತುತ ನಡೀತಾ ಇರೋ ಮಳೆಗಾಲದ ಸಂಸತ್ ಅಧಿವೇಶನದಲ್ಲೇ ಈ ಮಸೂದೆಗಳಿಗೆ ಅಂತಿಮ ರೂಪುರೇಷೆ ನೀಡುವುದಕ್ಕೆ ಮೋದಿ ಸರ್ಕಾರ ತೆರೆಮರೆಯಲ್ಲೇ ಬೃಹತ್ ಕಸರತ್ತನ್ನ ನಡೆಸ್ತಾ ಇದೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ಕಾಂಗ್ರೆಸ್ ಹಿರಿಯ ನಾಯಕರಾದ ಪ್ರಿಯಾಂಕಾ ಗಾಂಧಿ ವಾದ್ರಾ, ಕೆಸಿ ವೇಣುಗೋಪಾಲ್, ಗೌರವ್ ಗೊಗೊಯ್ ಹಾಗೆ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಅವರನ್ನ ಭೇಟಿ ಮಾಡಿ ಚರ್ಚೆ ಮಾಡಿರೋದು ಕೇವಲ ಸೌಹಾರ್ದಯುತ ಭೇಟಿಯಲ್ಲ, ಇದರ ಹಿಂದೆ ತೀವ್ರ ರಾಜಕೀಯ ಲೆಕ್ಕಾಚಾರಗಳಿವೆ. ಈ ಮಸೂದೆಯ ಪ್ರತಿ ಮಗ್ಗುಲನ್ನ ಈಗ ಇನ್ನಷ್ಟು ವಿವರವಾಗಿ ವಿಶ್ಲೇಷಣೆ ಮಾಡೋದಾದ್ರೆ, ಯಾವುದೇ ಸಾಮಾನ್ಯ ಮಸೂದೆಯನ್ನ ಸಂಸತ್ನಲ್ಲಿ ಅಂಗೀಕರಿಸೋದಕ್ಕೆ ಸರಳ ಬಹುಮತದ ಅಗತ್ಯ ಇರುತ್ತೆ. ಆದ್ರೆ ಕ್ಷೇತ್ರ ಮರುವಿಂಗಡಣೆ ಭಾರತದ ಸಂವಿಧಾನದ ತಿದ್ದುಪಡಿಗೆ ಸಂಬಂಧಪಟ್ಟಿರೋದ್ರಿಂದ ಇದನ್ನ ಅಂಗೀಕರಿಸೋದಕ್ಕೆ ಸಂವಿಧಾನದ ವಿಧಿ 368ರ ಪ್ರಕಾರ 3/2 ವಿಶೇಷ ಬಹುಮತದ ಅಗತ್ಯ ಇದೆ. ಏಪ್ರಿಲ್ನಲ್ಲಿ ಒಂದ್ ರೀತಿ ಹಿನ್ನಡೆ ಸಂಭವಿಸಿದ ನಿಮಗೆ ಗೊತ್ತೇ ಇದೆ. ಯಾಕೆಂದ್ರೆ ಲಾಸ್ಟ್ ಏಪ್ರಿಲ್ನಲ್ಲಿ ಲೋಕಸಭೆಯಲ್ಲಿ ಈ ಮಸೂದೆ ಮಂಡನೆಯಾದಂಥ ಟೈಮ್ನಲ್ಲಿ ಸರ್ಕಾರಕ್ಕೆ ಭಾರಿ ಮುಜುಗರವಾಯಿತು. ಮಸೂದೆ ಪರವಾಗಿ 298 ಮತಗಳು ಹಾಗೆ ವಿರುದ್ಧವಾಗಿ 230 ಮತಗಳು ಬಿದ್ದಿದ್ವು. ತಿದ್ದುಪಡಿ ಅಂಗೀಕಾರಕ್ಕೆ ಬೇಕಾಗಿದ್ದ 3/2 ಬಹುಮತಕ್ಕಿಂತ ಸರ್ಕಾರಕ್ಕೆ 54 ಮತಗಳ ಕೊರತೆ ಎದುರಾಗಿ ಮಸೂದೆ ಬಿದ್ದು ಹೋಯಿತು. ಬದಲಾದ ರಾಜಕೀಯ ಸಮೀಕರಣ ಅಂತ ಬಂದಾಗ ಪ್ರಸ್ತುತ ಲೋಕಸಭೆಯ ಸಂಖ್ಯಾಬಲದಲ್ಲಿ ಮಹತ್ವದ ಬದಲಾವಣೆಗಳಾಗಿದೆ. ತೃಣಮೂಲ ಕಾಂಗ್ರೆಸ್ ಪಕ್ಷದಲ್ಲಾದಂಥ ಶಾಸನ ಸಭಾ ವಿಭಜನೆಯಿಂದ ಸುಮಾರು 20 ಸಂಸದರು ಎನ್ಡಿಎ ಬಣದತ್ತ ವಾಲಿದ್ದಾರೆ. ಇನ್ನು ಶಿವಸೇನಾ ಸಂಸದರ ಗಟ್ಟಿ ಬೆಂಬಲವೂ ಕೂಡ ಸಿಕ್ಕಿದೆ. ಇನ್ನೂ ಇರೋ ಕೊರತೆ ಅಂತಂದ್ರೆ, ಈ ಎಲ್ಲ ಬದಲಾವಣೆಗಳ ನಂತರವೂ ಎನ್ಡಿಎಗೆ ಸಾಂವಿಧಾನಿಕ ತಿದ್ದುಪಡಿ ಅಂಗೀಕರಿಸೋದಕ್ಕೆ ಕನಿಷ್ಠ 15ರಿಂದ 20 ಮತಗಳ ಕೊರತೆ ಎದುರಾಗ್ತಾ ಇದೆ. ಈ ಅಲ್ಪ ಕೊರತೆಯನ್ನ ನೀಗಿಸಬೇಕು ಅಂತಾನೆ ಸರ್ಕಾರ ವಿಪಕ್ಷಗಳ ಕದ ತಟ್ತಾ ಇರೋದು. ಮಸೂದೆಗೆ ಬೆಂಬಲ ಕೊಡೋದಕ್ಕೆ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟ ಕೆಲವು ಪ್ರಮುಖ ಷರತ್ತುಗಳನ್ನು ವಿಧಿಸಿದೆ. ರಾಹುಲ್ ಗಾಂಧಿ ಮತ್ತು ಸಚಿವ ಕಿರಣ್ ರಿಜಿಜು ನಡುವಿನ 50 ನಿಮಿಷಗಳ ಸುದೀರ್ಘ ಸಭೆಯಲ್ಲಿ ಪ್ರಸ್ತಾಪವಾದಂಥ ಪ್ರಮುಖ ವಿಷಯಗಳೇನೇನಂತಂದ್ರೆ, ಸಂಸತ್ ಚಲೋ ವಿದ್ಯಾರ್ಥಿಗಳ ಮೇಲಿನ ದೌರ್ಜನ್ಯ, ನಿರುದ್ಯೋಗ ಮತ್ತು ಶಿಕ್ಷಣ ರಂಗದ ಸಮಸ್ಯೆಗಳನ್ನು ಪ್ರತಿಭಟಿಸಿ ಸಂಸತ್ ಚಲೋ ನಡೆಸಿದಂಥ ವಿದ್ಯಾರ್ಥಿಗಳ ಮೇಲೆ ನಡೆದ ಪೊಲೀಸ್ ದೌರ್ಜನ್ಯದ ಬಗ್ಗೆ ಗೃಹ ಸಚಿವ ಅಮಿತ್ ಶಾ ಅವರು ಸದನದಲ್ಲಿ ಅಧಿಕೃತ ಹೇಳಿಕೆ ಕೊಡಬೇಕು. ಅಯೋಧ್ಯೆ ರಾಮ ಮಂದಿರ ದೇಣಿಗೆ ಅಕ್ರಮ ವಿಚಾರ ಇಲ್ಲಿ ಮತ್ತೆ ಮಾತನಾಡಿದ್ದಾರೆ. ಅಯೋಧ್ಯೆಯ ರಾಮ ಮಂದಿರದ ದೇಣಿಗೆಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳ ಬಗ್ಗೆ ಸಂಸತ್ನಲ್ಲಿ ಮುಕ್ತ ಚರ್ಚೆಗೆ ಅವಕಾಶ ಕೊಡಬೇಕು. ಇದರ ಜೊತೆಗೆ FCRA ಕಾಯ್ದೆ ತಿದ್ದುಪಡಿ, ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ಮಸೂದೆಯ ವಿವಾದಾತ್ಮಕ ಅಂಶಗಳನ್ನು ಹಿಂಪಡಿಬೇಕು ಅಂತ ಅಮಿತ್ ಶಾ ಅವರ ಗೈರು ಹಾಜರಿ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಗೃಹ ಸಚಿವರು ನಿರಂತರವಾಗಿ ಸದನಕ್ಕೆ ಗೈರು ಹಾಜರಾಗ್ತಾ ಇರೋದಕ್ಕೆ ವಿಪಕ್ಷಗಳು ಆಕ್ರೋಶ ಹೊರಹಾಕಿದ್ದು, ಅವರು ಕಲಾಪದಲ್ಲಿ ಭಾಗಿಯಾಗುವುದನ್ನ ಕಡ್ಡಾಯಗೊಳಿಸಬೇಕು ಅಂತ. ವಿಪಕ್ಷಗಳ ಈ ಷರತ್ತುಗಳನ್ನ ಒಪ್ಪಿಕೊಳ್ಳೋದು ಸರ್ಕಾರಕ್ಕೆ ಸುಲಭ ಅಲ್ಲ. ಆದ್ರೂ ಮಸೂದೆ ಅಂಗೀಕಾರಕ್ಕೆ ರಾಜಿ ಸಂಧಾನದ ಹಾದಿಯನ್ನು ತುಳಿಯೋದು ಒಂದು ರೀತಿ ಅನಿವಾರ್ಯ ಅನ್ನಿಸ್ಕೊಳ್ತಾ ಇದೆ. ಈ ಕ್ಷೇತ್ರ ಮರುವಿಂಗಡಣೆ ಮಸೂದೆ ಎದುರಿಸ್ತಾ ಇರೋ ಅತಿ ದೊಡ್ಡ ಸವಾಲುಗಳ ಬಗ್ಗೆ ಹೇಳೋದಾದ್ರೆ,
ಉತ್ತರ ವರ್ಸಸ್ ದಕ್ಷಿಣ, ಭಾರತದ ರಾಜಕೀಯ ಮತ್ತು ಭೌಗೋಳಿಕ ಸಂಘರ್ಷ. ಎಸ್, ಜನಸಂಖ್ಯಾ ನಿಯಂತ್ರಣದ ದಂಡನೆ ಅಂತ ಬಂದಾಗ 1970ರ ದಶಕದಿಂದಲೂ ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳು ಕೇಂದ್ರ ಸರ್ಕಾರದ ಜನಸಂಖ್ಯಾ ನಿಯಂತ್ರಣ ನೀತಿಗಳನ್ನು ಅತ್ಯಂತ ಯಶಸ್ವಿಯಾಗಿ ಜಾರಿಗೆ ತಂದಿವೆ. ಆದರೆ ಉತ್ತರ ಪ್ರದೇಶ, ಬಿಹಾರ, ಮಧ್ಯಪ್ರದೇಶದಂತಹ ರಾಜ್ಯಗಳಲ್ಲಿ ಜನಸಂಖ್ಯೆ ತೀವ್ರವಾಗಿ ಹೆಚ್ಚಾಗಿದೆ. ಸೀಟುಗಳ ಕಡಿತದ ಭೀತಿ ಇದೆ ಇಲ್ಲಿ. ಈಗೇನಾದರೂ ಹೊಸದಾಗಿ ಜನಸಂಖ್ಯೆ ಆಧಾರದ ಮೇಲೆ ಕ್ಷೇತ್ರ ಮರುವಿಂಗಡಣೆ ಮಾಡಿಬಿಟ್ರೆ ಪ್ರಸ್ತುತ ಇರೋ 543 ಲೋಕಸಭಾ ಸೀಟುಗಳ ಪೈಕಿ ದಕ್ಷಿಣ ಭಾರತದ ಸೀಟುಗಳು ಶೇಕಡಾವಾರು ಪ್ರಮಾಣ ಗಣನೀಯವಾಗಿ ಕಮ್ಮಿಯಾಗುತ್ತೆ. ಇಲ್ಲಿ ಡಿಎಂಕೆ ನಿಲುವು ಯಾವ ರೀತಿ ಇದೆ ಅಂದ್ರೆ, ಸದ್ಯಕ್ಕೆ ತಮಿಳುನಾಡಿನಲ್ಲಿ ವಿರೋಧ ಪಕ್ಷವಾಗಿರೋ ಡಿಎಂಕೆ ಪಕ್ಷ ಮಹಿಳಾ ಮೀಸಲಾತಿ ಮಸೂದೆಯನ್ನ ಬೆಂಬಲಿಸಿದ್ರೂ ದಕ್ಷಿಣದ ಪ್ರಾತಿನಿಧ್ಯಕ್ಕೆ ಧಕ್ಕೆಯಾಗುವ ಜನಸಂಖ್ಯೆ ಆಧಾರಿತ ಕ್ಷೇತ್ರ ಮರುವಿಂಗಡಣೆಯನ್ನ ತೀವ್ರವಾಗಿ ವಿರೋಧ ಮಾಡ್ತಾ ಇದೆ. ಜೊತೆಗೆ ಬೆಂಬಲ ಕೊಡೋದ್ರ ಜೊತೆಗೆ 3 ಷರತ್ತುಗಳನ್ನ ಇಲ್ಲಿ ವಿಧಿಸಿದೆ ಅನ್ನೋದನ್ನು ಗಮನಿಸಬೇಕು. ಮೊದಲನೇದು, 1971ರ ಜನಗಣತಿ ಆಧಾರದ ಮೇಲೆ ಲೋಕಸಭಾ ಸ್ಥಾನಗಳನ್ನ ಫ್ರೀಸ್ ಮಾಡೋದನ್ನ ಬಯಸುತ್ತೆ. ಈ ಫ್ರೀಸ್ 2027ರಲ್ಲಿ ಮುಗಿಯುತ್ತೆ. ಡಿಎಂಕೆ ಮೂಲಗಳ ಪ್ರಕಾರ ಪಕ್ಷ ಸಂವಿಧಾನ ತಿದ್ದುಪಡಿ ಮೂಲಕ ಈ ಫ್ರೀಸ್ ಅನ್ನ ಮತ್ತೆ 25 ವರ್ಷಗಳ ಕಾಲ ವಿಸ್ತರಿಸಬೇಕು ಅನ್ನೋದನ್ನ ಬಯಸುತ್ತೆ. ಎರಡನೇದಾಗಿ, ಎಲ್ಲ ರಾಜ್ಯಗಳಿಗೆ ಲೋಕಸಭಾ ಸ್ಥಾನಗಳಲ್ಲಿ 50% ಸಂಪೂರ್ಣ ಹೆಚ್ಚಳ ಮಾಡಬೇಕು ಅಂತ ಸ್ಟಾಲಿನ್ ಪಕ್ಷ ಒತ್ತಾಯ ಮಾಡ್ತಾ ಇದೆ. ಏಪ್ರಿಲ್ನಲ್ಲಿ ಕೆಳಮನೆಯಲ್ಲಿ ಶಾಸನವನ್ನ ಪರಿಚಯಿಸಿದಾಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮೌಖಿಕವಾಗಿ ಈ ಭರವಸೆ ಕೊಟ್ಟಿದ್ರು. ಇನ್ನು ಈ 2 ಷರತ್ತುಗಳ ಹೊರತಾಗಿ ಹೊಸ ಶಾಸನದ ಜೊತೆಗೆ ಎಲ್ಲಾ ರಾಜ್ಯಗಳ ಪರಿಷ್ಕೃತ ಲೋಕಸಭಾ ಕ್ಷೇತ್ರಗಳ ಸಂಪೂರ್ಣ ಪಟ್ಟಿಯನ್ನ ಕೇಂದ್ರ ಪ್ರಕಟ ಮಾಡಬೇಕು ಅಂತ ಡಿಎಂಕೆ ಒತ್ತಾಯಿಸುತ್ತೆ. ಈ 3 ಷರತ್ತುಗಳನ್ನ ಒಪ್ಕೊಳ್ಳೋದಕ್ಕೆ ನಿರ್ಧಾರ ಮಾಡಿದ್ರೆ ಡಿಎಂಕೆ ಪಕ್ಷ ಡಿಲಿಮಿಟೇಷನ್ ಮಸೂದೆಯನ್ನ ಬೆಂಬಲಿಸೋದಕ್ಕೆ ರೆಡಿ ಆಗಿದೆ ಅಂತ ಪಕ್ಷದ ಮೂಲಗಳು ತಿಳಿಸ್ತಾ ಇವೆ. ಆದರೆ ಮಸೂದೆಯ ಅಂತಿಮ ಕರಡು ಮತ್ತು ಅದರ ಎಲ್ಲಾ ನಿಬಂಧನೆಗಳನ್ನ ಪರಿಶೀಲಿಸಿದ ನಂತರವೇ ಪಕ್ಷದ ನಾಯಕತ್ವ ಇದ್ರ ಬಗ್ಗೆ ಒಂದು ಫೈನಲ್ ಡಿಸಿಷನ್ ತೆಗೆದುಕೊಳ್ಳುತ್ತೆ ಅಂತಾನು ಹೇಳಿದಾರಂತೆ. ಇಲ್ಲಿವರೆಗೆ ಡಿಎಂಕೆ ಪಕ್ಷ ಡಿಲಿಮಿಟೇಷನ್ ಮಸೂದೆಯನ್ನ ತೀವ್ರವಾಗಿ ವಿರೋಧ ಮಾಡ್ತಾ ಬಂದಿದೆ. ಇದು ರಾಜ್ಯಗಳ, ವಿಶೇಷವಾಗಿ ದಕ್ಷಿಣ ಭಾರತದ ಹಿತಾಸಕ್ತಿಗಳಿಗೆ ವಿರುದ್ಧವಾಗಿದೆ ಅಂತ ಡಿಎಂಕೆ ಸೇರಿ ಅನೇಕ ಪಕ್ಷಗಳು ಹೇಳ್ತಾ ಇವೆ. ಆದರೆ 2026ರ ವಿಧಾನಸಭಾ ಚುನಾವಣೆಯ ನಂತರ ಡಿಎಂಕೆ ತಮಿಳುನಾಡಿನಲ್ಲಿ ಗೆಲ್ಲೋದಕ್ಕಾಗಲಿಲ್ಲ. ವಿಜಯ್ ಅವರ ತಮಿಳಿಗ ವೆಟ್ರಿ ಕಳಗಂ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಕಾಂಗ್ರೆಸ್ ಟಿವಿಕೆಗೆ ಸಪೋರ್ಟ್ ಮಾಡ್ತು ಡಿಎಂಕೆಗೆ ಕೊಟ್ಟಂತ ಮೈತ್ರಿ ಈಗ ಮುರಿದು ಬಿದ್ದಿದೆ. ಹೀಗಾಗಿ ಸ್ಟಾಲಿನ್ ಅವರ ಪಕ್ಷ ಡಿಲಿಮಿಟೇಷನ್ ಶಾಸನವನ್ನ ಬೆಂಬಲಿಸಬಹುದು ಅನ್ನೋ ಊಹಾಪೋಹಗಳು ಹರಿದಾಡ್ತಾ ಇವೆ. ಸೊ ಇಲ್ಲಿ ಹಣಕಾಸು ಹಂಚಿಕೆಯ ಮೇಲೆ ಹೊಡೆತ ಬೀಳುತ್ತೆ ಅನ್ನೋದು ಕೂಡ ಗಮನಿಸಬೇಕು. ಸಂಸತ್ತಿನಲ್ಲಿ ದಕ್ಷಿಣ ಭಾರತದ ಸಂಸದರ ಸಂಖ್ಯೆ ಕಮ್ಮಿಯಾದ್ರೆ ಕೇಂದ್ರ ತೆರಿಗೆ ಹಂಚಿಕೆ ಹಾಗೆ ಅನುದಾನಗಳ ವಿತರಣೆಯಲ್ಲೂ ದಕ್ಷಿಣಕ್ಕೆ ಅನ್ಯಾಯವಾಗುತ್ತೆ ಅನ್ನೋ ಬಲವಾದ ಆತಂಕ ಇದೆ. ಸೊ ಈ 2 ಮಸೂದೆಗಳು ಅಂಗೀಕಾರವಾಗಿ ಏನಾದರೂ ಜಾರಿಗೆ ಬಂದು ಬಿಟ್ರೆ ಭಾರತೀಯ ಪ್ರಜಾಪ್ರಭುತ್ವದ ಚಿತ್ರಣವೇ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ಸಂಸತ್ನಲ್ಲಿ ಸೀಟುಗಳ ಬೃಹತ್ ಹೆಚ್ಚಳ ಆಗುತ್ತೆ. ಯಾಕಂದ್ರೆ ಲೋಕಸಭೆಯ ಒಟ್ಟು ಸೀಟುಗಳ ಸಂಖ್ಯೆ ಪ್ರಸ್ತುತ 543ರಿಂದ 848ಕ್ಕೆ ಹೆಚ್ಚಾಗೋ ಸಾಧ್ಯತೆ ಇದೆ. ಅದೇ ರೀತಿ ರಾಜ್ಯಸಭೆಯ ಸೀಟ್ಗಳು 245ರಿಂದ 384ಕ್ಕೆ ಏರಿಕೆಯಾಗುತ್ತೆ. ಅಂದ್ರೆ ಹೊಸ ಸಂಸತ್ ಭವನ ನಿರ್ಮಾಣ ಆಗಿದ್ದು ಇದೇ ಉದ್ದೇಶದಿಂದಾನೆ ಅನ್ನೋದು ಈಗೀಗ ಅರ್ಥ ಆಗ್ತಾ ಇದೆ. ಇನ್ನು ಶಾಸನ ಸಭೆಗಳಲ್ಲಿ ಮಹಿಳಾ ಕ್ರಾಂತಿ ಅನ್ನೋದು ಈಗ 33% ಮೀಸಲಾತಿ ಅಂತ ಮಾತಾಡ್ತಾರೆ. ಲೋಕಸಭೆ ಹಾಗೆ ರಾಜ್ಯಸಭೆಯ ವಿಧಾನಸಭೆಗಳಲ್ಲಿ 33% ಸ್ಥಾನಗಳು ಮಹಿಳೆಯರಿಗೆ ಮೀಸಲಾಗಲಿವೆ. ಅಂದ್ರೆ ಹೊಸ ಲೋಕಸಭೆಯಲ್ಲಿ ಕನಿಷ್ಠ 280ಕ್ಕೂ ಹೆಚ್ಚು ಮಹಿಳಾ ಸಂಸದರು ಇರಲಿದ್ದಾರೆ. ಇದು ಮಹಿಳಾ ಸಬಲೀಕರಣದ ದೃಷ್ಟಿಯಿಂದ ಜಾಗತಿಕ ಮಟ್ಟದಲ್ಲೇ ಬೃಹತ್ ಹೆಜ್ಜೆಯಾಗುತ್ತೆ. ಇನ್ನು ಸಣ್ಣ ಕ್ಷೇತ್ರಗಳು ಅಂತ ಬಂದಾಗ ಒಳ್ಳೆ ಆಡಳಿತ, ಉತ್ತಮ ಆಡಳಿತ ಇರುತ್ತೆ ಅಂತ. ಸಂಸದೀಯ ಕ್ಷೇತ್ರಗಳ ಭೌಗೋಳಿಕ ವ್ಯಾಪ್ತಿ ಚಿಕ್ಕದಾಗೋದ್ರಿಂದ ಜನಪ್ರತಿನಿಧಿಗಳಿಗೆ ತಮ್ಮ ಕ್ಷೇತ್ರದ ಜನರ ಜೊತೆ ನೇರ ಸಂಪರ್ಕ ಸಾಧಿಸೋದಕ್ಕೆ ಮತ್ತೆ ಅಭಿವೃದ್ಧಿ ಕಾರ್ಯಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸೋದಕ್ಕೆ ಸಾಧ್ಯವಾಗುತ್ತೆ ಅಂತ. ಒಬಿಸಿ ಹಾಗೆ SC ST ಒಳ ಮೀಸಲಾತಿ ಬಗ್ಗೆ ಚರ್ಚೆ ಇದೇ ಸಂದರ್ಭದಲ್ಲಿ. ಮಹಿಳಾ ಮೀಸಲಾತಿಯ ಒಳಗಡೆ ಹಿಂದುಳಿದ ವರ್ಗಗಳ ಮಹಿಳೆಯರಿಗೆ ಪ್ರತ್ಯೇಕ ಒಳ ಮೀಸಲಾತಿ ನೀಡಬೇಕು ಅನ್ನೋ ಆಗ್ರಹವನ್ನ ಸಮಾಜವಾದಿ ಪಕ್ಷ ಮತ್ತು RJD ಮತ್ತೆ ಮುನ್ನೆಲೆಗೆ ತರೋ ಸಾಧ್ಯತೆ ಇದೆ. ಸೊ ಇಲ್ಲಿ ಈ ಮಸೂದೆ ಮಂಡನೆ ಆದ್ರೆ ಮೋದಿ ಸರ್ಕಾರಕ್ಕೆ ಯಾವ ರೀತಿ ಬಲ ಬರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋದಾದ್ರೆ, ಈ ಸಾಹಸಕ್ಕೆ ಕೈ ಹಾಕುವ ಮೂಲಕ ನರೇಂದ್ರ ಮೋದಿ ನೇತೃತ್ವದ NDA ಸರ್ಕಾರ ದೊಡ್ಡ ರಾಜಕೀಯ ಲಾಭದ ಲೆಕ್ಕಾಚಾರವನ್ನೇ ಹಾಕೊಂಡಿದೆ. ಇಂಡಿಯಾ ಕೂಟದಲ್ಲಿ ರಾಜಕೀಯ ಬಿರುಕು ಮೂಡೋದು ಕನ್ಫರ್ಮ್ ಅನ್ನೋ ರೀತಿ. ಯಾಕಂದ್ರೆ ಮಹಿಳಾ ಮೀಸಲಾತಿ ಮಸೂದೆಯನ್ನ ಇಂಡಿಯಾ ಒಕ್ಕೂಟದ ಪ್ರಾದೇಶಿಕ ಪಕ್ಷಗಳಾದ DMK, NCP, ತೃಣಮೂಲ ಕಾಂಗ್ರೆಸ್ ವಿರೋಧ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮಸೂದೆ ಪರ ಮತ ಚಲಾಯಿಸುವ ಮೂಲಕ ಈ ಪಕ್ಷಗಳು ವಿಪಕ್ಷಗಳ ಮೈತ್ರಿಕೂಟದಿಂದ ಪ್ರತ್ಯೇಕವಾಗುತ್ತೆ.
ಇದು ವಿಪಕ್ಷಗಳ ಒಗ್ಗಟ್ಟನ್ನ ಮುರಿಯೋದಕ್ಕೆ ಬಿಜೆಪಿಗೆ ಸಿಕ್ಕ ಸೂಕ್ತ ಅಸ್ತ್ರ ಅಂತ ಹೇಳ್ಬೋದು. ಇನ್ನು ಹಿಂದಿ ಭಾಷಿಕ ಪಟ್ಟಿಯಲ್ಲಿ ಭದ್ರಕೋಟೆ ಅನ್ನೋದು ಕ್ಷೇತ್ರ ಮರುವಿಂಗಡಣೆಯಿಂದ ಉತ್ತರ ಪ್ರದೇಶ ಪ್ರಸ್ತುತ 80 ಸೀಟ್ಗಳಿರೋದು, ಸೊ 140ಕ್ಕೆ ಏರೋ ಚಾನ್ಸಸ್ ಇರುತ್ತೆ. ಬಿಹಾರ ಮತ್ತು ರಾಜಸ್ಥಾನಗಳಲ್ಲಿ ಸೀಟುಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗುತ್ತೆ. ಈ ಪ್ರದೇಶಗಳಲ್ಲಿ ಬಿಜೆಪಿಯ ಬಲ ಹೆಚ್ಚಿರೋದ್ರಿಂದ ಭವಿಷ್ಯದಲ್ಲಿ ಕೇಂದ್ರದಲ್ಲಿ ಸರ್ಕಾರ ರಚನೆ ಮಾಡೋದಕ್ಕೆ ಉತ್ತರ ಭಾರತದ ಸೀಟುಗಳೇ ನಿರ್ಣಾಯಕವಾಗಿರುತ್ತೆ. ಇನ್ನು ಮಹಿಳಾ ಮತಬ್ಯಾಂಕ್ ಸಂಪೂರ್ಣವಾಗಿ ವಶ ಮಾಡಿಕೊಳ್ಳೋದು. ಉಚಿತ ಯೋಜನೆಗಳಿಗಿಂತ ಹೆಚ್ಚಾಗಿ ಶಾಸನ ಸಭೆಗಳಲ್ಲೇ ರಾಜಕೀಯ ಅಧಿಕಾರ ನೀಡಿದ ಶ್ರೇಯಸ್ಸು ನರೇಂದ್ರ ಮೋದಿಯವರಿಗೆ ಸಿಗಲಿದ್ದು, ಇದು ಪ್ರಮುಖ ಚುನಾವಣಾ ಗೇಮ್ ಚೇಂಜರ್ ಆಗೋದು ಗ್ಯಾರಂಟಿ. ಇಲ್ಲಿ ದೃಢ ನಿರ್ಧಾರದ ನಾಯಕತ್ವ ಅಂತ ಕರೆಸ್ಕೊಳ್ಳುತ್ತೆ. ಸಂಸತ್ನಲ್ಲಿ ಸವಾಲುಗಳಿದ್ರೂ ಸಾಂವಿಧಾನಿಕ ತಿದ್ದುಪಡಿ ತಂದು ಇತಿಹಾಸ ನಿರ್ಮಿಸಿದೆ ಅನ್ನೋ ಸಂದೇಶ ರವಾನೆಯಾಗುತ್ತೆ. ಒಟ್ಟಾರೆ ಹೇಳೋದಾದ್ರೆ ಕ್ಷೇತ್ರ ಮರು ವಿಂಗಡಣೆ ಮತ್ತು ಮಹಿಳಾ ಮೀಸಲಾತಿ ಮಸೂದೆಗಳು ಕೇವಲ ಚುನಾವಣಾ ವಿಷಯಗಳು ಮಾತ್ರ ಅಲ್ಲ, ಇವು ಮುಂದಿನ ಅರ್ಧ ಶತಮಾನದ ಕಾಲ ಭಾರತದ ರಾಜಕೀಯ, ಸಾಮಾಜಿಕ ಮತ್ತು ಒಕ್ಕೂಟ ವ್ಯವಸ್ಥೆಯ ಭವಿಷ್ಯವನ್ನು ನಿರ್ಧರಿಸೋ ಶಕ್ತಿಶಾಲಿ ಕಾನೂನುಗಳು ಅಂತ ಹೇಳ್ಬೋದು. ವಿಶೇಷ ಅಧಿವೇಶನ ನಡೆಯುತ್ತೋ ಅಥವಾ ಮಳೆಗಾಲದ ಅಧಿವೇಶನವೇ ವಿಸ್ತರಣೆಯಾಗುತ್ತೋ ಅನ್ನೋದಕ್ಕಿಂತ ಹೆಚ್ಚಾಗಿ ದಕ್ಷಿಣ ಭಾರತದ ರಾಜ್ಯಗಳ ಹಿತಾಸಕ್ತಿಯನ್ನ ಕಾಯ್ದುಕೊಂಡು ವಿಪಕ್ಷಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸರ್ಕಾರ ಈ ಮಸೂದೆಯನ್ನ ಯಾವ ರೀತಿ ಅಂಗೀಕರಿಸುತ್ತೆ ಅನ್ನೋದು ಇಡೀ ದೇಶದ ಕುತೂಹಲಕ್ಕೆ ಕಾರಣ ಆಗಿದೆ. ದೆಹಲಿಯ ರಾಜಕೀಯ ಮೊಗಸಾಲೆಯಲ್ಲಿ ಮುಂದಿನ ಕೆಲವು ದಿನಗಳು ಭಾರತೀಯ ಪ್ರಜಾಪ್ರಭುತ್ವದ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡೋದಂತೂ ಸತ್ಯ. ಸೊ ನಿಮ್ ಪ್ರಕಾರ ಈ ಕ್ಷೇತ್ರ ಮರುವಿಂಗಡಣೆ ಹಾಗೇನೆ ಮಹಿಳಾ ಮೀಸಲಾತಿ ಈ ಮಸೂದೆಗಳ ಬಗ್ಗೆ ಏನನ್ಸುತ್ತೆ? ಈ ಮಸೂದೆ ಮಂಡನೆ ಆಗಬೇಕಾ, ಅಂಗೀಕಾರ ಆಗಬೇಕಾ, ಆದ್ರೆ ಏನು, ಆಗಿಲ್ಲ ಅಂದ್ರೆ ಏನು? ನಿಮ್ಮ ಉತ್ತರವನ್ನ ಕಾಮೆಂಟ್ನಲ್ಲಿ ತಿಳಿಸಿ. ನಮಸ್ಕಾರ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.